ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೆನಾನ್ ಪಿಕ್ಸ್ಮಾ ಇಂಕ್ ಎಫಿಷಿಯೆಂಟ್ G4770 ಈ ಮಾಡೆಲ್ನ ನಾನು ಕೆನಾನ್ ಪ್ರಿಂಟರನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಾವು ಇದನ್ನು ಸಿಂಪಲ್ಲಾಗಿ ಓಪನ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಸೆಟಪ್ ಮಾಡೋದು ಅಂತೇಳಿ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಕಾಣುವ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಇದನ್ನು ಫುಲ್ಲು ಸೇಫ್ಟಿ ಪ್ಯಾಕಿಂಗ್ನಲ್ಲಿ ಅವರು ಕಳಿಸ್ಕೊಟ್ಟಿರ್ತಾರೆ. ಅದನ್ನು ನಾವು ಒಂದೊಂದೇ ಐಟಮನ್ನು ರಿಮೂವ್ ಮಾಡ್ಕೋಬೇಕು. ಈಗ ಪ್ರಿಂಟರ್ನ ತಗೊಳೋದಕ್ಕೂ ಮುಂಚೆ ನಾವು ಸೈಡಲ್ಲಿ ಏನೇನಿರುತ್ತೆ ಐಟಮನ್ನು ಅದನ್ನೆಲ್ಲ ತಗೋಬೇಕಾಗುತ್ತೆ. ಆನಂತರ ಇಲ್ಲಿ ನೋಡ್ಬೋದು, ನಮಗೆ ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ಲು, ಆನಂತರ 4 ಕಲರ್ ಬಾಟಲ್ ಕೊಟ್ಟಿರ್ತಾರೆ, ಜೊತೆಗೆ ಪ್ರಿಂಟ್ರನ್ನು ಕೊಟ್ಟಿರ್ತಾರೆ. ಈ ರೀತಿ ನಾನು ಯಾವ ರೀತಿ ತಗೊಂಡಿದ್ದೀನೋ ಅದೇ ರೀತಿ ನೀವು ಕೇರ್ಫುಲ್ಲಾಗಿ ಇದನ್ನು ನೀವು ತಗೊಂಡು ಪಕ್ಕದಲ್ಲಿ ಇಟ್ಕೋಬೇಕಾಗತ್ತೆ. ಆನಂತರ ಇಲ್ಲಿ ನೋಡ್ಬೋದು ನಮಗೆ ಏನೇನು ಐಟಮ್ಸ್ ಕೊಟ್ಟಿರ್ತಾನೆ ಅಂತ ಇಲ್ಲಿ ನೋಡ್ಬೋದು. ಯೂಸರ್ ಮ್ಯಾನ್ಯುವಲ್ಲು ಮತ್ತು ನಮಗೆ CD ಅವೆಲ್ಲ ಕೊಟ್ಟಿರ್ತಾನೆ. ಇದರಲ್ಲಿ ನಮಗೆ 70 ml 3 ಕಲರ್ ಬಾಟಲನ್ನು ಕೊಟ್ಟಿರ್ತಾನೆ ಮತ್ತು 135 ml ಬ್ಲ್ಯಾಕ್ ಕಲರನ್ನು ನಮಗೆ ಕೊಟ್ಟಿರ್ತಾನೆ. ಇದರಲ್ಲಿ ನಾವು 7600 ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟನ್ನು ಮಾಡ್ಬೋದು. 8100 ಕಲರ್ ಪ್ರಿಂಟನ್ನು ನಾವು ಇದರಲ್ಲಿ ಮಾಡ್ಬೋದು. ಈ ಪ್ರಿಂಟರ್ನ ಜೊತೆ ನಮಗೆ 2 ಪ್ರಿಂಟರ್ ಹೆಡ್ಡನ್ನು ಕೊಟ್ಟಿರ್ತಾನೆ. ಆನಂತರ ಒಂದು ಫ್ಯಾಕ್ಸ್ ಕೇಬಲ್ಲು, ಪವರ್ ಕೇಬಲ್ಲು, ಆನಂತರ USB ಕೇಬಲನ್ನು ಕೊಟ್ಟಿರ್ತಾರೆ. ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳೋದಕ್ಕೂ ಮುಂಚೆ ನೀವೇನಾದರೂ ಆಫ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ರೆ ಅಥವಾ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ರೆ ಅಂತೇಳಿದರೆ ನಿಮಗೆ ಇನ್ಸ್ಟಾಲೇಷನ್ನು ಮತ್ತು ಸರ್ವಿಸನ್ನು ಫ್ರೀ ಕೊಟ್ಟಿದ್ರು ಅಂತೇಳಿದ್ರೆ ಸರ್ವಿಸ್ ಏಜೆಂಟ್ ಅವರು ಇನ್ಸ್ಟಾಲೇಷನ್ಗೆ ಬರೋವರೆಗೂ ನೀವು ವೇಟ್ ಮಾಡಿಬಿಟ್ಟು ಅವ್ರ ಹತ್ರನೇ ಇನ್ಸ್ಟಾಲೇಷನ್ನ ಮಾಡಿಸ್ಕೊಂಡ್ರೆ ಚೆನ್ನಾಗೆ. ನೀವೇನಾದರೂ ಇನ್ಸ್ಟಾಲೇಷನ್ನು ಏನು ಪರ್ಚೇಸ್ ಮಾಡ್ಕೊಂಡಿದ್ದಿಲ್ಲ ಅಂತ ಹೇಳಿದ್ರೆ ಆವಾಗ ನೀವೇ ಅದನ್ನು ಇನ್ಸ್ಟಾಲ್ ಮಾಡಿಕೊಡ್ರಿ. ಆದರೆ ನಿಮಗೆ ಪ್ರಾಪರಾಗಿ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ನೀವು ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರು ಸರ್ವಿಸ್ ಕೊಡ್ತಾರೋ ಅವರಿಗೆ ಕರೆಸ್ಬಿಟ್ಟು ನೀವು ಇದನ್ನು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ್ರೆ ಚೆನ್ನಾಗೆ. ಯಾಕೆಂತ ಹೇಳಿದ್ರೆ ನಿಮಗೆ ಇದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಗೊತ್ತಿಲ್ಲದೆ ನೀವು ಏನಾದರೂ ಅದನ್ನು ಟ್ರೈ ಮಾಡೋಕ್ಕೆ ಹೋದರೆ ಹೆಚ್ಚು ಕಡಿಮೆ ಏನಾದರೂ ಮಾಡಿ ನೀವು ಮಿಷಿನನ್ನು ಹಾಳು ಮಾಡಿಕೊಂಡ್ರೆ ಅದು ನಿಮ್ಮದು ರಿಸ್ಕ್ ಆಗಿರುತ್ತೆ. ಅದಕ್ಕಾಗಿ ನಿಮಗೆ ಪ್ರಾಪರ್ ಇನ್ಸ್ಟಾಲೇಷನ್ ಪ್ರೊಸೆಸ್ ಗೊತ್ತಿಲ್ಲ ಅಂತೇಳಿದ್ರೆ ನೀವು ಟ್ರೈ ಮಾಡೋದಕ್ಕೂ ಬದಲು ಕಂಪ್ನಿಯವರಿಗೆ ಸರ್ವಿಸ್ ಏಜೆಂಟರಿಗೆ ಕರೆಸ್ಬಿಟ್ಟು ಅದನ್ನು ಇನ್ಸ್ಟಾಲೇಷನ್ ಮಾಡಿಸ್ಕೊಳೋದು ತುಂಬ ಒಳ್ಳೆಯದು. ಈಗ ನನಗೆ ಗೊತ್ತಿರೋದ್ರಿಂದ ನಾನು ಇದನ್ನು ಪೂರ್ತಿಯಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಪವರನ್ನು ಈಗ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಈಗ ಅದನ್ನು ಇಲ್ಲಿ ನೋಡ್ಬೋದು ಪ್ರಿಂಟ್ರದ್ದು ಯಾವ ರೀತಿ ಇದೆ ಅಂತೇಳಿ ಪ್ರೊಸೆಸ್ಸು. ಇದನ್ನು ಪವರನ್ನು ಆನ್ ಮಾಡ್ಕೊತೀನಿ. ನಾನು ವಿಡಿಯೋದಲ್ಲಿ ಯಾವ್ಯಾವ ರೀತಿ ತೋರಿಸಿದ್ದೀನೋ ಸೇಮ್ ಆ ಪ್ರೊಸೆಸ್ಸನ್ನು ನೀವು ಫಾಲೋ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನೋಡ್ಬೋದು ಈ ರೀತಿ ಕೆನಾನ್ ಅಂತೇಳಿ ಅದು ಲೋಗೋ ಬರುತ್ತೆ. ಇದು ಮಲ್ಟಿ ಫಂಕ್ಷನ್ ಪ್ರಿಂಟರ್ ಆಗಿದೆ. ಇದರಲ್ಲಿ ಪ್ರಿಂಟ್, ಸ್ಕ್ಯಾನು, ಕಾಪಿ, ಆನಂತರ ADF, ವೈಫೈ ಈ ರೀತಿಯೆಲ್ಲ ಆಪ್ಷನ್ ಇದರಲ್ಲಿ ಇದೆ. ಇಷ್ಟೇ ಅಲ್ಲದೆ ಫ್ಯಾಕ್ಸ್ ಆಪ್ಷನ್ ಕೂಡ ಇದರಲ್ಲಿ ಇದೆ. ಇದರಲ್ಲಿ ನಮಗೆ 3.4 ಸೆಂಟಿಮೀಟರ್ನ LCD ಸ್ಕ್ರೀನನ್ನು ಕೊಟ್ಟಿದ್ದಾನೆ. ಆನಂತರ ಇದು ಯೂಸರ್ ಫ್ರೆಂಡ್ಲಿ ಬಟನ್ ಪ್ಯಾನಲನ್ನು ಇದರಲ್ಲಿ ನೀಡಿದ್ದಾನೆ. ಇದರಲ್ಲಿ ನಾವು ನಿಮಿಷಕ್ಕೆ 11 ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟನ್ನು ಮಾಡ್ಬೋದು ಮತ್ತು 6 ಕಲರ್ ಪ್ರಿಂಟನ್ನು ನಾವು ಇದರಲ್ಲಿ ಮಾಡ್ಬೋದು 1 ನಿಮಿಷಕ್ಕೆ. ಆನಂತರ ಫೋಟೋ ಪ್ರಿಂಟ್ ತೆಗೆದಾದರೆ 45 ಸೆಕೆಂಡ್ನಲ್ಲಿ ಒಂದು ಫೋಟೋ ಪ್ರಿಂಟು ಇದರಲ್ಲಿ ನಮಗೆ ಬರುತ್ತೆ. ಈಗ ನಿಮಗೆ ಪ್ರಿಂಟರ್ ಹೆಡ್ಡನ್ನು ಯಾವ ರೀತಿ ಕೂರಿಸೋದು ಅಂತೇಳಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು C ಮತ್ತು B ಅಂತೇಳಿ ನಮಗೆ 2 ಪ್ರಿಂಟರ್ ಹೆಡ್ಡನ್ನು ಇಲ್ಲಿ ಕೊಟ್ಟಿದ್ದಾನೆ. ಈಗ ನಾವು ಒಂದೊಂದಕ್ಕೆ ಕಲರ್ಗೆ ಒಂದು ಪ್ರಿಂಟರ್ ಹೆಡ್ಡು ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಒಂದು ಪ್ರಿಂಟರ್ ಹೆಡ್ ಕೊಟ್ಟಿದ್ದಾನೆ. C ಅಂತ ಇರೋದು, C ಅಂತ ಮೆನ್ಷನ್ ಮಾಡಿದ್ದಾನೆ ನೋಡಿ, ಅದು ಕಲರ್ನ ಹೆಡ್ ಆಗಿದೆ. ಆನಂತರ ಮತ್ತೊಂದು B ಅಂತೇಳಿ ತೋರಿಸಿದಾನಲ್ಲ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ನಾವೇನು ನೋಡಿದ್ದೀವೋ ಬ್ಲ್ಯಾಕ್ ಕಲರ್ ಇತ್ತು ಅದರ ಹೆಡ್ ಆಗಿದೆ.
ನಾನು ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಪ್ರಿಂಟರ್ ಹೆಡ್ಡನ್ನು ಕೂರಿಸ್ಕೊಳೋದು ಅಂತ ತೋರಿಸ್ತಾ ಇದ್ದೀನೋ ಅದೇ ರೀತಿಯಾಗಿ ಕೇರ್ಫುಲ್ಲಾಗಿ ನೀವು ಅದನ್ನು ಪ್ರಿಂಟರ್ ಹೆಡ್ಡನ್ನು ಕೂರಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಅರ್ಜೆಂಟ್ ಮಾಡಿಕೊಂಡು ಪ್ರಿಂಟರ್ನ ನೀವು ಇನ್ಸ್ಟಾಲೇಷನ್ ಅಂದರೆ ಸೆಟಪ್ಪನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಫ್ರೀ ಆಗಿದ್ದಾಗೆ ನೀವು ಇದನ್ನು ಪೂರ್ತಿ ಇನ್ಸ್ಟಾಲೇಷನ್ ಮತ್ತು ಸೆಟಪ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ನೀವು ಅದನ್ನು ಕೂರಿಸ್ಕೊಂಡ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿ. ನೀವು ಇಲ್ಲಿ ಮುಂಚೆ ಐತಲ್ಲ ಮೇಲೆ ಕೆಳಗೆ ಲೆಫ್ಟ್ ರೈಟ್ಗೆ ಪ್ರೆಸ್ ಮಾಡಬೇಕಿತ್ತು, ಆದರೆ ಈಗ ಆ ಥರ ಏನಿಲ್ಲ, ಆಟೋಮೆಟಿಕ್ ಇರುತ್ತೆ. ಆನಂತರ ಇಲ್ಲಿ ನೋಡ್ಬೋದು ಕಲರ್ ಫಿಲ್ ಮಾಡುವಾಗ ನಾವು ಈ ರೀತಿಯಾಗಿ ಅದನ್ನು ಫಿಲ್ ಮಾಡೋಕ್ಕೆ ಇಡಬೇಕಾಗತ್ತೆ. ಮುಂಚೆ ಏನಾಗೋದು ನಾವು ಪ್ರೆಸ್ ಮಾಡಿಬಿಟ್ಟು ಅದನ್ನು ಇಂಕನ್ನು ಫಿಲ್ ಮಾಡಬೇಕಾಗೋದು, ಆದರೆ ಈಗ ಎಲ್ಲ ಆಟೋಮೆಟಿಕ್ ಆಗಿದೆ. ನಾವು ಬರೀ ಐತಲ್ಲ ಕ್ಯಾಪನ್ನು ಓಪನ್ ಮಾಡಿಬಿಟ್ಟು ಯಾವ ಕಲರ್ ಇಂಕನ್ನು ನಾವು ಹಾಕ್ಬೇಕಂತಿದ್ವೋ ಅದರ ಮೇಲ್ಗಡೆ ನಾವು ಪ್ಲೇಸ್ ಮಾಡಿದರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಅದೇ ಇಂಕು ಒಳಗಡೆ ಹೋಗುತ್ತೆ. ಆನಂತರ ಇಲ್ಲಿ ನೋಡ್ಬೋದು ನಮಗೆ ಕಲರ್ ಹಾಕುವಾಗ ಮಿಸ್ಸಾಗಿ ನಾವು ಬೇರೆ ಕಲರನ್ನು ಬೇರೆ ಐತಲ್ಲ ನಾವು ನಾಜಲ್ ಮೇಲ್ಗಡೆ ಏನಾದರೂ ಕುಂದಿರ್ಸಿದ್ರೆ ಅದು ಯಾವುದೇ ಕಾರಣಕ್ಕೂ ಕೂರೋಕ್ಕೆ ಹೋಗಲ್ಲ. ಯಾಕಂತೇಳಿದ್ರೆ ಆ ರೀತಿಯಾಗಿ ಇಲ್ಲಿ ಬಾಟಲ್ ಮೇಲ್ಗಡೆ ಅವರು ಡಿಸೈನನ್ನು ಮಾಡಿದ್ದಾರೆ. ನೀವು ಮಿಸ್ಸಾಗಿ ನೀವು ಏನಾದರೂ ಬೇರೆ ಬಾಟಲನ್ನ ಬೇರೆ ಕಲರ್ ಮೇಲ್ಗಡೆ ಹಾಕೋಕ್ಕೆ ಹೋದರೆ ಅದು ಯಾವುದೇ ಕಾರಣಕ್ಕೂ ಕೂರಲ್ಲ. ಅದೇ ಕಲರ್ನ ಬಾಟಲು ಅದೇ ನಾಜಲ್ನ ಮೇಲೆ ಅಂದರೆ ಏನು ಇಂಕ್ ಫಿಲ್ ಮಾಡ್ತೀವೋ ಅದ್ರ ಮೇಲೆ ಕೂರಂಗೆ ಮಾತ್ರ ಅವರು ಆ ರೀತಿಯಾಗಿ ಡಿಸೈನ್ನ ಮಾಡಿದ್ದಾರೆ. ಈ ರೀತಿ ಅವರು ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಮಿಸ್ಸಾಗಿ ಬೇರೆ ಕಲರ್ನ ಬೇರೆ ಫಿಲ್ಲಲ್ಲಿ ಹಾಕೋಲ್ಲ. ಇದು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಕೆನಾನ್ ಕಡೆಯಿಂದ. ಈಗ ನಾವು ಅದನ್ನು ಫಿಲ್ ಆದ ತಕ್ಷಣ ರಿಮೂವ್ ಮಾಡ್ಕೊಂಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು 4800 × 1200 DPIನಷ್ಟು ಹೈಯೆಸ್ಟಾಗಿ ರೆಸಲ್ಯೂಷನಲ್ಲಿ ಇದನ್ನು ಪ್ರಿಂಟ್ ಮಾಡ್ಬೋದು. ಮತ್ತು ಇದರಲ್ಲಿ ಬಾರ್ಡರ್ಲೆಸ್ A4 ಸೈಜ್ ಪ್ರಿಂಟ್ ಕೂಡ ನಾವು ಇದರಲ್ಲಿ ಮಾಡ್ಬೋದು. CIS ಫ್ಲ್ಯಾಟ್ ಬೆಡ್ ಸ್ಕ್ಯಾನರ್ನ ಇದರಲ್ಲಿ ಕೊಟ್ಟಿದ್ದಾನೆ. ಇದು ವಿಂಡೋಸ್ 11, 10, 8.1, 7 SPI ಆಪರೇಟಿಂಗ್ ಸಿಸ್ಟಮ್ಗೆ ಇದು ಸಪೋರ್ಟ್ ಆಗುತ್ತೆ. ಇಷ್ಟೇ ಅಲ್ಲದೆ ಮ್ಯಾಕ್ OS ಮತ್ತು ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಇದು ಸಪೋರ್ಟ್ ಆಗುತ್ತೆ. ಮತ್ತು ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಪ್ರಿಂಟ್ ಮಾಡೋದಕ್ಕೆ. ಇಷ್ಟೇ ಅಲ್ಲದೆ ಇದರಲ್ಲಿ ಮೇನ್ ಫೀಚರ್ಸ್ ನೋಡೋದಾದರೆ ಇದರಲ್ಲಿ ನಾವು ಬ್ರೈಟ್ನೆಸ್ಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅಂದರೆ ಡೆನ್ಸಿಟಿ ಅಂತೇಳಿ ಆಪ್ಷನ್ ಇರುತ್ತೆ. ಅದರಲ್ಲಿ ನಾವು ಲೈಟಾಗಿ ಬಂದಿರುವ ಪ್ರಿಂಟನ್ನು ಡಾರ್ಕಾಗಿ ಬರೋ ರೀತಿ ನಾವು ಇದರಲ್ಲಿ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಆನಂತರ ಈಗ ರೇಷಿಯೋನ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅಂದರೆ ಈಗ ಕೆಲವೊಂದು ಪ್ರಿಂಟ್ ಏನಿರ್ತವೆ ಅಂತೇಳಿದ್ರೆ ಸಣ್ಣದಿರ್ತವೆ, ಅದನ್ನು ನಾವು ದೊಡ್ಡದು ಮಾಡಿ ಪ್ರಿಂಟ್ ತೆಗಿಬೇಕು ಅಂತೇಳಿದ್ರೆ, ಅಥವಾ ದೊಡ್ಡದಿರುವ ಪ್ರಿಂಟನ್ನು ನಾವು ಸಣ್ಣದಾಗಿ ಅಂದರೆ ಮೈಕ್ರೋ ಆಗಿ ಅದನ್ನು ಪ್ರಿಂಟ್ ಮಾಡಬೇಕು ಅಂತೇಳಿದ್ರೆ ಇದೊಂದು ಆಪ್ಷನ್ನು ನಮಗೆ ಯೂಸ್ ಆಗುತ್ತೆ. ಇದನ್ನು ನಾವು ನಮ್ಮ ಮೊಬೈಲು ಮತ್ತು ಲ್ಯಾಪ್ಟಾಪು, ಕಂಪ್ಯೂಟ್ರು ಈ ರೀತಿ ಅದಕ್ಕೆ ನಾವು ಕನೆಕ್ಟ್ ಮಾಡ್ಕೊಂಬಿಟ್ಟು ಪ್ರಿಂಟ್ ಕೂಡ ನಾವು ಇದರಲ್ಲಿ ಮಾಡ್ಬೋದು. ಅಂದರೆ ವೈಫೈಗೆ ಕನೆಕ್ಟ್ ಮಾಡಿ ವೈರ್ಲೆಸ್ ಮೂಲಕ ನಾವು ಪ್ರಿಂಟ್ ಮಾಡ್ಬೋದು. ಅಥವಾ ಕಂಪ್ಯೂಟ್ರ್ ಇತ್ತು ಅಂತ ಹೇಳಿದ್ರೆ ನಾವು ಕೇಬಲ್ನ ಮೂಲಕ, ಅಥವಾ ಲ್ಯಾಪ್ಟಾಪ್ ಇತ್ತು ಅಂದರೆ ಅದರಲ್ಲಿ ಕೂಡ ಕೇಬಲ್ನ ಮೂಲಕ ನಾವು ಪ್ರಿಂಟ್ ಮಾಡ್ಬೋದು. ಮೇನ್ ಇದರಲ್ಲಿ ನಾವು ವೈರ್ಲೆಸ್ ಆಗಿ ಪ್ರಿಂಟ್ ಮಾಡಬೇಕು ಅಂತೇಳಿದ್ರೆ ವೈಫೈ ಮೂಲಕ ಕನೆಕ್ಟ್ ಮಾಡಿ ಅದನ್ನು ಪ್ರಿಂಟ್ ಮಾಡೋಕ್ಕಾಗತ್ತೆ. MC-G04 ಮೇಂಟೆನೆನ್ಸ್ ಕಾರ್ಟ್ರೇಜನ್ನು ಇದರಲ್ಲಿ ಕೊಟ್ಟಿದ್ದಾನೆ. ಮೇಂಟೆನೆನ್ಸ್ ಕಾರ್ಟ್ರೇಜು ಫುಲ್ಲಾಗಿದೆ ಅಂತೇಳಿ ಬಂತು ಅಂತೇಳಿದ್ರೆ ನಾವು ಅದನ್ನು ಚೇಂಜ್ ಮಾಡಬೇಕಾಗತ್ತೆ. A4 ಲೆಟರು ಲೀಗಲ್ನಲ್ಲಿ ನಾವು EDF ಮೂಲಕ ಡಾಕ್ಯುಮೆಂಟನ್ಗಳನ್ನು ಸ್ಕ್ಯಾನ್ ಕೂಡ ಮಾಡ್ಕೋಬೋದು. EDF ಫೀಡರ್ನಲ್ಲಿ 35 ಪೇಜ್ ತನಕ ನಾವು ಡಾಕ್ಯುಮೆಂಟ್ ಕೂಡ ಮಾಡ್ಕೋಬೋದು. ನಾವಿದರಲ್ಲಿ ಕಾಪಿ ತೆಗೆಯುವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ಕಲರ್ ಆಗಿರ್ಬೋದು, ಅದನ್ನು ಒಂದು ಟೈಮ್ನಲ್ಲಿ ಹೈಯೆಸ್ಟ್ ಅಂದರೆ 99 ಪೇಪರ್ಗಳನ್ನು ಮಾತ್ರ, ಅಂದರೆ ಕಾಪಿಗಳನ್ನು ಮಾತ್ರ ತೆಗಿಬೋದು. ಆನಂತರ ಇನ್ನೂ ಎಕ್ಸ್ಟ್ರಾ ಬೇಕು ಅಂತೇಳಿದ್ರೆ ನೆಕ್ಸ್ಟು ಅದನ್ನು ಮತ್ತೆ ಎಷ್ಟು ಕಾಪಿ ಬೇಕೋ ಅಷ್ಟನ್ನು ನಾವು ಎಂಟ್ರ್ ಮಾಡಬೇಕಾಗತ್ತೆ. ಅಂದರೆ ಇದರಲ್ಲಿ ನಾವು ಸಿಂಗಲ್ ಡಿಜಿಟ್ಟು ಮತ್ತು ಡಬಲ್ ಡಿಜಿಟ್ನಲ್ಲಿ ಮಾತ್ರ ನಾವು ಕಾಪಿನ ಮಾಡ್ಬೋದು ಅಂತ. ನಿಮಗೆ ಯಾವ ರೀತಿ ವೈಫೈ ಕನೆಕ್ಟ್ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಈ ರೀತಿ ನೀವು ಸ್ಟೆಪ್ನ ಫಾಲೋ ಅಪ್ ಮಾಡಿ
ನೀವು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಾಲೋ ದ ಇನ್ಸ್ಟ್ರಕ್ಷನ್ ಆನ್ ಯುವರ್ ಕಂಪ್ಯೂಟರ್ ಆರ್ ಸ್ಮಾರ್ಟ್ಫೋನ್ ಅಂತ ಇದೆ. ಈಗ ನಾವು ಮೊಬೈಲ್ ತೆಗೆದುಕೊಂಡು ಮೊಬೈಲ್ನಲ್ಲಿ ನಾವು ಸೆಟ್ಟಿಂಗ್ನ ಮಾಡಬೇಕಾಗತ್ತೆ. ಅದಕ್ಕೆ ನಾನೀಗ ನನ್ನ ಮೊಬೈಲ್ನ ತೆಗೆದುಕೊಂಡು ನಾನು ಇದರಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು. ಅದಕ್ಕೋಸ್ಕರ ನಾನು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಪ್ಲೇಸ್ಟೋರ್ನಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ನೋಡಿ, ಆ ರೀತಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಕೆನಾನ್ ಪ್ರಿಂಟ್ ಅಂತ ಬರುತ್ತೆ ನೋಡಿ, ಆ ರೀತಿ ನೀವು ಕೆನಾನ್ ಪ್ರಿಂಟ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಆನಂತರ ಸಿಂಪಲ್ಲಾಗಿ ಓಪನ್ ಮಾಡಿ ಕೆಲವೊಂದು ಪರ್ಮಿಷನನ್ನು ಅದು ಕೇಳುತ್ತೆ, ಅವೆಲ್ಲ ಅಲೋ ಕೊಡಬೇಕಾಗತ್ತೆ. ಆನಂತರ ಅಗ್ರಿ ಅಂತೇಳಿ ಕೊಡಬೇಕಾಗತ್ತೆ. ಇವನ್ನೆಲ್ಲ ನೀವು ಸೆಟ್ಟಿಂಗನ್ನು ನಾನು ಏನು ತೋರಿಸಿದ್ನೋ ಅದನ್ನು ಪೂರ್ತಿಯಾಗಿ ನೀವು ಅದನ್ನು ಫಾಲೋ ಮಾಡಿಕೊಡಿ. ಈಗ ನಾವು ಪ್ರಿಂಟರನ್ನು ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡೋದಕ್ಕೆ ಅಂದರೆ ಡೈರೆಕ್ಟು ಪ್ರಿಂಟರ್ ಹೆಸರಿನಲ್ಲೇ ಅದು ಕೆನಾನ್ ಅಂತ ಬಂದಿದೆ ನೋಡಿ, ಆ ಹೆಸರಲ್ಲೇ ಅದು ಬಂದಿರುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ವೈರ್ಲೆಸ್ ರೂಟರ್ ಅಂತ ಇದೆ, ಹಾಗಾಗಿ ಅಲ್ಲಿ ನನ್ನ ವೈರ್ಲೆಸ್ ರೂಟರನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆನಂತರ ಅದರ ಪಾಸ್ವರ್ಡನ್ನು ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಆನಂತರ ಸಿಂಪಲ್ಲಾಗಿ ನಾವೇನು ಮಾಡಬೇಕು, ಅದನ್ನು ಓಕೆ ಅಂತ ಕೊಡಬೇಕು. ಕಮ್ಯುನಿಕೇಟಿಂಗ್ ವಿತ್ ದ ಪ್ರಿಂಟರ್ ಅಂತೇಳಿ ಬರುತ್ತೆ. ಅದು ಕನೆಕ್ಟ್ ಆಗೋವಾಗ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಆನಂತರ ಈ ಥರ ಬಂದಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ, ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಅದು ಬರುತ್ತೆ. ಸಿಂಪಲ್ಲಾಗಿ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಮೇಲೆ ನೆಕ್ಸ್ಟು ಸೆಲೆಕ್ಟ್ ಅಂತ ಬರುತ್ತೆ. ಸೆಲೆಕ್ಟ್ ಇಮೇಜ್ ಅಂತ ಕೊಟ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಅಂತೇಳಿ ಕ್ಲಿಕ್ ಮಾಡಬೇಕು. ಆನಂತರ ನಮಗೆ ಯಾವ ಫೋಟೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಕೊಟ್ಟು ಎಸ್ ಅಂತ 4x6 ಫೋಟೋದಲ್ಲಿ ನೀವು ಪ್ರಿಂಟ್ ಮಾಡ್ತೀರಾ ಅಂತೇಳಿದ್ರೆ ಎಸ್ ಕೊಡಿ ಅಥವಾ ನೋ ಅಂತ ಕೊಡಿ. ಆನಂತರ ಇಲ್ಲಿ ನೋಡ್ಬೋದು ಪ್ರಿಂಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ನಮಗೆ ಯಾವ ಪೇಪರ್ ಮೇಲೆ ನಾವು ಪ್ರಿಂಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಅಂದರೆ A4 ಯಾವುದು ಅಂತೇಳಿ ನೆಕ್ಸ್ಟು ಪೇಪರ್ ಟೈಪನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಈಗ ನಾವು ಫೋಟೋ ಶೀಟಲ್ಲಿ ಪ್ರಿಂಟ್ ಮಾಡ್ತೀವೋ ಯಾವ ಶೀಟಲ್ಲಿ ಪ್ರಿಂಟ್ ಮಾಡ್ತಿದ್ದೀವಿ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಕಾಪಿ ಬೇಕು, ಏನು ಬ್ಲ್ಯಾಕ್ ಆ್ಯಂಡ್ ವೈಟಾ, ಕಲರಾ, ಯಾವ ಥರ ಅಂಥೇಳಿ ಎಲ್ಲ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಷ್ಟಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ. ನಾವು ಪೇಪರ್ ಟ್ರೇಗೆ ಈಗ ನಾನು ಫೋಟೋ ಶೀಟನ್ನು ಹಾಕ್ತಾಯಿದ್ದೀನಿ. ಫೋಟೋ ಶೀಟ್ ಹಾಕ್ಬಿಟ್ಟು ಆನಂತರ ಇಲ್ಲಿದೆ ನೋಡಿ, ನಾನು ನಿಮಗೆ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಹಾಕಿ ನೆಕ್ಸ್ಟ್ ಅಂತೇಳಿ ಕೊಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ಪ್ರಿಂಟ್ ಅಂತೇಳಿ ಕ್ಲಿಕ್ ಮಾಡಿದ ಮೇಲೆ ಅದು ಫೋಟೋ ಶೀಟ್ಗೆ ಪ್ರಿಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಈ ರೀತಿ ನಾವು ಪೇಪರ್ ಟ್ರೇನ ಹೊರಗಡೆ ತಗೋಬೇಕು. ಇಲ್ಲಿ ನೋಡ್ಬೋದು ಪೇಪರ್ ಇಲ್ಲಿ ಒಳಗಡೆ ಹೋಗ್ತಾ ಇದೆ. ಆನಂತರ ಅದು ನಿಧಾನಕ್ಕೆ ಪ್ರಿಂಟಾಗಿ ಅದು ಬರ್ತಾ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ರಿಂಟಿಂಗ್ ಅಂತೇಳಿ ನಮಗೆ ಇಲ್ಲಿ ತೋರಿಸ್ತಾ ಇದೆ ಡಿಸ್ಪ್ಲೇಯಲ್ಲಿ. ಆನಂತರ ಇಲ್ಲಿ ಪೇಪರು ನಿಧಾನಕ್ಕೆ ಬರ್ತಾ ಇದೆ. ಅದು ಫೋಟೋ ಶೀಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳೋದಕ್ಕೆ ಪ್ರಿಂಟ್ ಆಗೋದಕ್ಕೆ. ಆದರೆ ಬೇರೆ ಪ್ರಿಂಟರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಪೀಡ್ ಇದೆ. ಮತ್ತು ಕ್ವಾಲಿಟಿ ನೋಡ್ಬೋದು ಯಾವ ರೀತಿ ನಿಮಗೆ ಕಾಣ್ತಾ ಇದೆ ಅಂಥೇಳಿ ನೀವು ನೋಡ್ಬೋದು. ಫೋಟೋ ಮಾತ್ರ ತುಂಬ ಸಖತ್ತಾಗಿ ಬಂದಿದೆ, ಜೊತೆಗೆ ಕ್ವಾಲಿಟಿ ಕೂಡ ಅದೇ ರೀತಿ ಇದೆ. ಆನಂತರ ಎಲ್ಲೂ ಕೂಡ ನಿಮಗೆ ಪಿಕ್ಚರ್ ಕ್ವಾಲಿಟಿ ಎಲ್ಲೂ ಡೌನ್ ಆಗೋಲ್ಲ. ತುಂಬ ಕ್ವಾಲಿಟಿ ಮತ್ತು ಕಲರ್ ವೈಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ನೀವು ಏನು ಮೊಬೈಲ್ನಲ್ಲಿ ನೋಡಿರ್ತೀರೋ ಅದೇ ಕ್ವಾಲಿಟಿಯಲ್ಲಿ ಇದು ಪ್ರಿಂಟ್ ಬಂದಿದೆ. ನಾನು ನಿಮಗೆ ಇಲ್ಲಿವರೆಗೂ ಮೊಬೈಲ್ನಲ್ಲಿ ಯಾವ ರೀತಿ ನಾವು ವೈಫೈ ಮೇಲೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ಕೊಡೋದಂತ ತೋರಿಸಿದ್ದೀನಿ. ಈಗ ನಿಮಗೆ ಡೈರೆಕ್ಟು ಪ್ರಿಂಟರ್ನ ಲ್ಯಾಪ್ಟಾಪು ಅಥವಾ ಮೊಬೈಲ್ಗೆ ಯಾವ ರೀತಿ ಕನೆಕ್ಟ್ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಆಪ್ಷನನ್ನು ನೀವು ಟ್ರೈ ಮಾಡಬೇಕಾಗತ್ತೆ. QR ಕೋಡ್ ಅಂತೇಳಿ ನೀವು ಓಪನ್ ಮಾಡಿಕೊಂಡು ಸ್ಕ್ಯಾನರನ್ನು ಓಪನ್ ಮಾಡಿಕೊಂಡ್ರೆ ಅಲ್ಲಿ ಈ ರೀತಿ ವೈಫೈ ಕನೆಕ್ಟ್ ಮಾಡ್ಕೊಳೋದಕ್ಕೆ ನಮಗೆ ಆಪ್ಷನ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ನೋಡ್ಬೋದು
ಕನೆಕ್ಟ್ ಟು ವೈಫೈ ಅಂತ ಬರುತ್ತೆ. ಬಂದ ತಕ್ಷಣ ಇಲ್ಲಿ ಡಿವೈಸ್ ನೇಮ್ ಅಂದರೆ ಪ್ರಿಂಟರ್ ನೇಮನ್ನು ತೋರಿಸುತ್ತೆ. ಡೈರೆಕ್ಟ್ ಅಂತೇಳಿದೆ ನೋಡಿ, ಇದು ಡೈರೆಕ್ಟು 4070 ಮಾಡೆಲ್ಗೆ ನಾವು ಕನೆಕ್ಟ್ ಮಾಡಿಬಿಟ್ಟು ಪ್ರಿಂಟ್ ಕೊಡೋದು. ಅಂದರೆ ವಿತೌಟ್ ವೈಫೈ ಅಂದರೆ ಏನು, ನಾವು ನಮ್ಮ ರೂಟ್ರ್ ಅಥವಾ ನಮ್ಮ ಏನು ವೈಫೈ ಹಾಕ್ಸಿರ್ತೀವೋ ನಮ್ಮ ಹಾಲಿಗೆ ಅಥವಾ ಮನೆಗೆ, ಅದು ಬಿಟ್ಟು ನಾವು ಯಾವ ರೀತಿ ಸೆಟ್ ಮಾಡೋದು ಅಂತೇಳಿ. ಆನಂತರ ಇಲ್ಲಿ ನಾವು ಹೋಗ್ಬಿಟ್ಟು ಚೇಂಜ್ ಪಾಸ್ವರ್ಡ್ ಅಂತ ಕೊಟ್ಬಿಟ್ಟು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕು. ನಮಗೆ ಯಾವ ರೀತಿ ಪಾಸ್ವರ್ಡ್ ಬೇಕೋ ಆ ಪಾಸ್ವರ್ಡನ್ನು ನಾವು ಕ್ಲಿಕ್ ಮಾಡಿಕೊಂಡು ಅಂದರೆ ಟೈಪ್ ಮಾಡಿ ಅದನ್ನು ಸೇವ್ ಮಾಡಬೇಕಾಗತ್ತೆ. ಸೇವ್ ಮಾಡಿದ ಮೇಲೆ ನೆಕ್ಸ್ಟು ಆಗಲೇ ಏನು ತೋರಿಸಿದ್ದು ನಾವು ಪ್ರೊಸೆಸನ್ನು, ಸೇಮ್ ಪ್ರೊಸೆಸನ್ನು ಮಾಡಬೇಕು. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಪಾಸ್ವರ್ಡನ್ನು ನಾನು ಇಲ್ಲಿ ಎಂಟ್ರ್ ಮಾಡಿದ್ದೀನಿ. ನಂತರ ಮಧ್ಯ ಬಟನ್ ನಾವು ಒತ್ತಿದ ಮೇಲೆ ಅದು ಪಾಸ್ವರ್ಡು ಸೇವ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು, ಸೇವ್ ಆದಮೇಲೆ ಬ್ಯಾಕ್ ಬಂದು ವೈರ್ಲೆಸ್ ಅದು ಏನು ಆಪ್ಷನ್ ತೋರಿಸ್ತಾ ಇದೀನೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನನ್ನು ಮಾಡ್ಕೋಬೇಕು. ಆನಂತರ ನಮ್ಮ ಫೋನಿಂದ ಸ್ಕ್ಯಾನರನ್ನು ಓಪನ್ ಮಾಡ್ಕೊಂಬಿಟ್ಟು ಸ್ಕ್ಯಾನ್ ಮಾಡಿದ ಮೇಲೆ ನಮಗೆ ಅಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಳೋದಕ್ಕೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು. ಆನಂತರ ಡೈರೆಕ್ಟ್ YN ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಾವು ಕನೆಕ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಆನಂತರ ನಾವಾಗಲೇ ಏನು ನಮ್ಮ ಪ್ರಿಂಟರ್ನಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡಿದ್ದೀವೋ ಆ ಪಾಸ್ವರ್ಡನ್ನು ಸೇಮ್ ಎಂಟರ್ ಮಾಡಿ ಕನೆಕ್ಟ್ ಅಂತ ಕೊಡಿ. ಕನೆಕ್ಟ್ ಅಂತ ಕೊಟ್ಟ ಮೇಲೆ ಅದು ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ. ಆನಂತರ ನಾವು ಪ್ರಿಂಟ್ ಆ್ಯಪನ್ನು ಓಪನ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಪ್ರಿಂಟ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ನೋಡ್ಬೋದು ತೋರಿಸಿದೆ ಕನೆಕ್ಟ್ ಆಗಿದೆ ಅಂತೇಳಿ. ಈಗ ನಾನು ನಿಮಗೆ ತೋರಿಸಿರೋದು ಯಾವ ರೀತಿ ನೀವು ನಿಮ್ಮ ಫೋನಿಂದ ಪ್ರಿಂಟರ್ಗೆ ಕನೆಕ್ಟ್ ಮಾಡ್ಕೊಳೋದು ಮತ್ತು ಪ್ರಿಂಟ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸಿದ್ದೀನಿ. ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ವೈಫೈಗೆ ಕನೆಕ್ಟ್ ಮಾಡ್ಕೊಳೋದು ಮತ್ತು ಪ್ರಿಂಟರ್ನ ವೈಫೈಗೆ ಕನೆಕ್ಟ್ ಮಾಡ್ಕೊಳೋದು, 2 ಸ್ಟೆಪ್ ಕೂಡ ಅದರಲ್ಲಿ ತೋರಿಸಿದ್ದೀನಿ. ಅದೇ ರೀತಿ ನಾವು ನಮ್ಮ ಲ್ಯಾಪ್ಟಾಪ್ಗೆ ಯಾವ ರೀತಿ ನಾವು ಅದನ್ನು ಕನೆಕ್ಟ್ ಮಾಡ್ಕೊಳೋದು ಅಂತೇಳಿ ಅದು ಕೂಡ ತೋರಿಸ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಡ್ರೈವರ್ ಬರುತ್ತೆ, ಅದು ಗೂಗಲ್ನಲ್ಲಿ ಸಿಗುತ್ತೆ. Canon G4770 ಅಂಥೇಳಿ ನೀವು ಆ ಡ್ರೈವರನ್ನು ಸರ್ಚ್ ಮಾಡಿದರೆ ಅದು ಗೂಗಲಲ್ಲಿ ಸಿಗುತ್ತೆ. ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಫೈಲಿನ ಇನ್ಸ್ಟಾಲ್ ಮಾಡಿಕೊಂಡ್ರೆ, ಅಂದರೆ ಡ್ರೈವರನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ಸಿಂಪಲಾಗಿ ಓಪನ್ ಮಾಡ್ಕೊಂಬಿಟ್ಟು ನೀವು ಕೆಲವೊಂದು ಪರ್ಮಿಷನನ್ನು ಕೇಳುತ್ತೆ, ಅವೆಲ್ಲ ಅಲೋ ಕೊಟ್ಟು ನೆಕ್ಸ್ಟು ವೈಫೈಗೆ ಕನೆಕ್ಟ್ ಮಾಡಿಕೊಂಡು, ಅಂದರೆ ಒಂದು ಟೈಮು ನೀವೇನು ಮಾಡಬೇಕು ಅಂದರೆ ಕೆನಾನ್ನ ಏನು ವೈಫೈ ಇರುತ್ತೋ ಅದಕ್ಕೆ ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡು ಅದ್ರ ಪಾಸ್ವರ್ಡ್ ಏನು ಸೆಟ್ ಮಾಡಿದ್ದು ನಾವು ಆಗಲೇ ಮಿಷಿನಿಗೆ ಅದನ್ನು ಎಂಟ್ರ್ ಮಾಡಿ ಕನೆಕ್ಟ್ ಮಾಡ್ಕೋಬೇಕು. ಆಗ ವಿತೌಟು ವೈಫೈ ಅಂತ ಹೇಳಿದ್ರೆ ನಮ್ಮ ವೈಫೈ ಇಲ್ಲದೆ ಡೈರೆಕ್ಟಾಗಿ ನಾವು ಪ್ರಿಂಟ್ ಕೊಡ್ಬೋದು. ಅಂದರೆ ಪ್ರಿಂಟರ್ನ ವೈಫೈಗೆ ಕನೆಕ್ಟ್ ಮಾಡಿಕೊಂಡು, ಅಥವಾ ನಾವು ನಮ್ಮ ವೈಫೈಗೆ ಏನಾದರೂ ಕನೆಕ್ಟ್ ಮಾಡಿದರೆ, ಅಂದರೆ ನಾವು ರೂಮ್ನಲ್ಲಿ ಏನು ಇನ್ಸ್ಟಾಲ್ ಮಾಡಿರ್ತೀವೋ ಅದಕ್ಕೆ ನಾವು ಕನೆಕ್ಟ್ ಮಾಡಿಕೊಂಡು ಸೇಮ್ ಪಾಸ್ವರ್ಡನ್ನು ಎಂಟ್ರ್ ಮಾಡಿ ಕನೆಕ್ಟ್ ಮಾಡ್ಕೊಳೋದ್ರಿಂದ ನಾವು ಡೈರೆಕ್ಟಾಗಿ ನಾವು ಪ್ರಿಂಟ್ರ್ ಮೂಲಕ ಪ್ರಿಂಟನ್ನು ಕೊಡ್ಬೋದು. ಫ್ರೆಂಡ್ಸ್, ಈ ಮಿಷಿನ್ನ ಬೆಲೆ ನಿಮಗೆ 18,000 ರೂಪಾಯಿಯಿಂದ 21,000 ರೂಪಾಯಿ ಅಥವಾ 22,000 ರೂಪಾಯಿ ತನಕ ವೇರಿಯೇಷನ್ ಆಗ್ತಾ ಇರುತ್ತೆ. ನೀವು ಆದಷ್ಟು ಇದನ್ನು ನಿಮ್ಮ ನಿಯರೆಸ್ಟ್ ಸರ್ವಿಸ್ ಸೆಂಟ್ರ್ ಇತ್ತು ಅಂತೇಳಿದ್ರೆ ಅಲ್ಲಿ ಸರ್ವಿಸ್ ಸೆಂಟ್ರು ಅಲ್ಲಿ ತೊಗೊಂಡ್ರೆ ಚೆನ್ನಾಗಿ, ಅಥವಾ ಸರ್ವಿಸ್ ಸೆಂಟ್ರ್ ಏನಾದರೂ ಇಲ್ಲ ಅಂತೇಳಿದ್ರೆ ಆನ್ಲೈನಲ್ಲಿ ಪರ್ಚೇಸ್ ಕೂಡ ಮಾಡ್ಕೋಬೋದು. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಪ್ರಾಡಕ್ಟ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಇದನ್ನು ಆರ್ಡರ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.